ಆಗ್ತಾ ಇದ್ದ ನೋಡಿ. ಸಾಯಂಕಾಲ ಬೆಂಗಳೂರಿಂದ ವೇಳಾಂಗಣಿಗೆ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನ ರಸ್ತೆ ಎತ್ಕೊಂಡು ರೂಮ್ ಎಲ್ಲ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ, ಆಡಕ್ಕೆ ಬಂದಿದ್ದೀರಿ. ಮುಂದೆ ದೇವಸ್ಥಾನಕ್ಕೆ ಹೋಗೋಣ, ಚರ್ಚ್ಗೆ. ಇವಾಗ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ. ನೀರೆಲ್ಲ ಆಡಕ್ಕೆ ಜಾಸ್ತಿ ನೀರಿದೆ, ಚೆನ್ನಾಗಿದೆ, ಚೆನ್ನಾಗಿ ಆಡ್ತದೆ. ಹೌದಾ? ಬೀಚಲ್ಲಿ ಆಡ್ಬಿಟ್ಟು ಬಂದು ಸ್ವಲ್ಪ ಏನು ಆಲೂಗಡ್ಡೆ ಸುತ್ತಿ ಏನ್ ತಗೊಂಡಿದ್ಯಾ? ಎಲ್ಲಿ ತೋರ್ಸು. ಸುಮ್ಮನೆ ತಿನ್ನೋದೆಲ್ಲ ಕಾಸಿಗೆ ಮಾಡ್ತಾ ಇದ್ದೀರಿ. ಇದೊಂದು ಕಾಸು ಕೊಟ್ಟು ಸಿಕ್ಕದೇ ಇಲ್ಲ, ಎಲ್ಲಾನು ಒಂದ್ ಕಡೆನೇ ಸಿಕ್ಕತ್ತೆ. ಇದು ಕಡಲೆಕಾಯಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಡಲೆಕಾಯಿ. ಏನು ಆಯಿಲ್ ಫುಡ್ ತಿನ್ನಕ್ಕಿಂತ ಈ ಥರದ ಬೆಸ್ಟ್. ಏನು ಡ್ಯಾಡಿ ನೀನು ಏನನ್ನು ಹೇಳ್ತೀನಿ, ನಾನು ಸ್ಟ್ಯಾಚು ಅನ್ಕೊಬಿಟ್ಟಿದ್ದೀನಿ. ನಿಜವಾದ ಒಂಟೆ ರಾಜಸ್ಥಾನದಲ್ಲಿರೋ ಒಂಟಿಗೆ ರಾಜಸ್ಥಾನದಲ್ಲಿರೋ ಒಂಟೆನ ಬಜ್ಜಿ ತಗ ಸಂದೀಪ್, ಮೆಣಸಿನ್ಕಾಯಿ ಬಜ್ಜಿ 20 ರೂಪಾಯಿ ಹಿಂಗೆ ಇಟ್ಕೊಂಡಿದ್ದೆ ದುಡ್ಡನ್ನ. ಏನೇನಿದೆಪ್ಪ ಅಲ್ಲಿ? ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಗೋಧಿ ಬಜ್ಜಿ, ಕಾಲಿಫ್ಲವರ್ ಪಕೋಡ. ಅಕ್ಕ ಕಾಲಿಫ್ಲವರ್ ಪಕೋಡ ಕೊಡುಂತ. ಮೆಣಸಿನ್ಕಾಯಿ ಬಜ್ಜಿ ಒಂದು 20. ಯಾವ ಲೆಕ್ಕ ಇದು? ಮೆಣಸಿನ್ಕಾಯಿ ಬಿಸಿ ಬಿಸಿ, ಅಲ್ಲಿ ತಣ್ಣ ಗಾಳಿ ಬಿಸ್ತೈತೆ, ಇಲ್ಲಿ ಬಿಸಿ ಮೆಣಸಿನ್ಕಾಯಿ ತಿಂತಾಯಿತ್ತು. ಮೆಣಸಿನ್ಕಾಯಿ ಬಜ್ಜಿ. ಅಲ್ಲಿ ಏನಿದೆ ತೋರ್ಸಮ್ಮ. ಕುದುರೆ ಆಟ ಮಕ್ಕಳದು, ಮಕ್ಕಳು ಕುದುರೆ ಆಟ ಆಟಲ್ಲ, ಕುತ್ಕೊ ನೀನಾಡು. ನನಗೆ ಬೇಡಮ್ಮ. ಪಾನಿಪುರಿನ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅರ್ಧ ಕಸಿ ತಿನ್ಬಿಟ್ಟಿದ್ದೀನಿ. ನೋಡಿ ಒಂಟೆ ರೆಡಿ. ಏನಪ್ಪ ಅದು? ಕ್ಯಾಮಲ್ ಸವಾರಿ. ಎಷ್ಟು? 100 ರೂಪಾಯಿ. ಏನು? ಹೌದಾ? 100 ರೂಪಾಯಿ. 100 ರೂಪಾಯಿ ಒಂದು ರೌಂಡ್ 100 ರೂಪಾಯಿ. ಓಕೆ ಬಾ. ಆ ಥರ ನಾನು 2 ಒಂಟೆ ತಗೊಂಡಿದ್ದೆ. ಮಕ್ಕಳು ನೋಡಿ ಆಟ ಆಡೋದು. ಎಲ್ಲ ದಾರಿ ಎಲ್ಲಿ ನೋಡಿ, ಎಲ್ಲ ಮರದಲ್ಲಿ ಬೆಳೆದ್ರೆ ಬೊಂಬನಲ್ಲಿ ಬೆಳೆಸ್ಬಿಟ್ಟಿದೆ. ಚಟ್ನಿ ಇಟ್ಕೊಂಡು ಚಟ್ನಿ ಇಟ್ಕೊಳ್ಳೋದು.
ದಪ್ಪ ಇದೆ ನೋಡಿ, ಫ್ರೈಗೆಲ್ಲ ಚೆನ್ನಾಗಿ. ಊಟ ಮಾಡೋಕ್ಕೆ ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲ್ ಮರಿಯಾ ಹೋಟ್ಲಿಗೆ ಬಂದಿದ್ದೀವಿ. ಮೆನು ನೋಡಿ ಎಲ್ಲ ಇದೆ. ಚಿಕನ್, ಫಿಶ್, ಮಟನ್, ಬಿರಿಯಾನಿಯಿಂದ ಸಾರು ತನಕ ಇವಾಗ ನಾವೇನೇನು ಆರ್ಡರ್ ಮಾಡಿರೋದು ನೀವು? ನಾವು ಒಂದು ಫಿಶ್, ಕಾರ್ನ್, ಆಮೇಲೆ ಚಿಕನ್ ತಂದೂರಿ ಮಾಡಿದ್ದೀವಿ. ಸದ್ಯಕ್ಕೆ ಇಷ್ಟು ತಿಂತಾ ಇರ್ತೀವಿ. ಆಮೇಲೆ ಬಂದಿರೋದು ಕ್ಯಾಬೇಜ್ ಸಲಾಡ್, ಖಾರ ಚಟ್ನಿ, ಮಯೋನೀಸ್, ಹಾಫ್ ಚಿಕನ್ ತಂದೂರಿ ನಾವು ಮಾಡ್ಕೊಟ್ಟಿರೋದು. ಆಮೇಲೆ ಮಂಜರಮ್ಮ, ಫಿಶ್ ಫ್ರೈ, ಬಾಂಗ್ಡಾ, ಆಮೇಲೆ ಪ್ರಾನ್ ಫ್ರೈ. ಈಗ ಸ್ಟಾರ್ಟ್ ಮಾಡೋಣ. ಓಕೆ. ಹೆಂಗಿದೆ? ಚೆನ್ನಾಗಿ ಬೆಂದಿದೆ. ಸ್ಪೈಸ್ ಎಲ್ಲ ಚೆನ್ನಾಗಿದೆಯಾ? ಖಾರ ಎಲ್ಲ ಇದು ಚೆನ್ನಾಗಿದೆ. ಕ್ಯಾಬೇಜ್ ಚೆನ್ನಾಗಿದೆ. ಕ್ಯಾಬೇಜ್ ಸಲಾಡ್ ಏನು ಮಾಡು? ಮಂಜರಮ್ ಚೆನ್ನಾಗಿದೆ. ತುಂಬ ಖಾರನೂ ಇಲ್ಲ, ತುಂಬ ಖಾರ ಇಲ್ದಿರೋನು ಇಲ್ಲ, ಕರೆಕ್ಟಾಗಿದೆ. ಇದು ಬಾಂಗ್ಡಾ ಫಿಶ್. ಫ್ರೆಶ್ ಆಗಿದೆ, ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಪ್ರಾನ್ ಫ್ರೈ, ಚಿಕ್ಕ ಪ್ರಾನ್ ಬರುತ್ತಲ್ಲ, ಅದು ಚಿಕ್ಕದೇ ಟೇಸ್ಟು. ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಅದು ಓವರ್ ಖಾರ ಇಲ್ಲ, ಕರೆಕ್ಟಾಗಿದೆ. ವೆಜ್ ಮೀಲ್ಸ್ ವೈಟ್ ರೈಸ್ ಚೆನ್ನಾಗಿದೆ, ಸಾಫ್ಟಾಗಿದೆ. ಅನ್ನ ಸಾಂಬಾರು ಚೆನ್ನಾಗಿದೆ. ಬೆಂಡೆಕಾಯಿ ಗೊಜ್ಜು, ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ, ಗ್ರೇವಿ, ಫಿಶ್ ಕರಿನಾ ಚೆನ್ನಾಗಿದೆ. ಹೀಗೆ ಖಾರವಾಗಿ ಚೆನ್ನಾಗಿದೆ. ಇದು ಪರೋಟ, ಇದು ಪರೋಟಾಗೆ ಸಾಲ್ನ. ಹೆಂಗಿದೆ ಸರ್ ನಿಮ್ಮ ಪರೋಟ? ಸೂಪರಾಗಿದೆ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿದೆ. ತಮಿಳ್ನಾಡು ಸ್ಟೈಲ್ ಏನ ವೈಟ್ ರೈಸ್. ಬಿಲ್ ಎಷ್ಟು ಬಂದಿದೆ? 880 ರೂಪಾಯಿ ಬಂದಿದೆ. ಫಿಶ್ ತಂದೂರಿ ಊಟ ಪರವಾಗಿಲ್ಲ. ವೆಜ್ ಮೀಲ್ಸ್ ಎಲ್ಲ ನೀರಿಂದ ಹಂಗೆ ಬಂದಿರೋದಲ್ವಾ.
ಅಲ್ಲೆಲ್ಲ ಆ ಕಡೆ ಹೋಗ್ತಾ ಇದ್ ನೋಡ್ರಮ್ಮ, ಈ ಕಡೆ ಬರ್ತಲ್ಲ ಗಾಳಿ ಹಂಗೆ. ಬೆಳಿಗ್ಗೆ ತೆಂಗಿನಕಾಯಿ ದೀಪ ಹತ್ತಿಸ್ತಾರೆ. ಒಂದು ದೀಪ ಅವ್ರ ಹತ್ರ ಕೊಟ್ಬಿಟ್ಟು ಒಂದು ದೀಪ ನಾವು ಇಟ್ಕೊಬೇಕು. ಮನೆಯಲ್ಲಿ ತಗೊಂಡೋಗಿ ಇಟ್ಕೊಳ್ಳೋದು ದೀಪ. ಏನಕ್ಕೆ ರಜು? ದೇವಸ್ಥಾನದ್ದು ಪೂಜೆ ಮಾಡಿ ದೇವ್ರ ಭಕ್ತಿ ಜಾಸ್ತಿ. ನೀವು ಎಲ್ಲ ಒಳ್ಳೇದಾಗುತ್ತೆ, ಕೆಟ್ಟದೆಲ್ಲ ನಿಮ್ಮ ನಿಭಾಯಿಸ್ತೇವೆ. ಅದಕ್ಕೆ ಇಲ್ಲಿ ಪೂಜೆ ಮಾಡಿ ಕಾಯಿ ತಗೊಂಡು ಹೋಗಿ ಮನೆಯಲ್ಲಿ ಶುದ್ಧ ಇರೋ ಜಾಗದಲ್ಲಿ, ದೇವಸ್ಥಾನದಲ್ಲಿ ಫೋಟೋಲ್ಲೇ ಪೂಜೆ ಮಾಡೋ ಜಾಗದಲ್ಲಿ, ಶುದ್ಧ ಇರೋ ಜಾಗದಲ್ಲಿ ಇದು ಇಟ್ಟು ಪೂಜೆ ಮಾಡಬೇಕು. ಓಕೆ. ಎಲ್ಲಿ ಬಂದಿದ್ದೀರಮ್ಮ? ನಾವು ವೇಲಾಂಗಣಿಗೆ ಬಂದಿದ್ದೀರಿ. ಇದು ನಾಗಪಟ್ಟಣ ರೈಲ್ವೆ ಸ್ಟೇಷನ್. ಇಲ್ಲೊಂದು ಬೇಕ್ರಿ ಇದೆ. ಏನೈತೆ ನೋಡೋಣ. ಈ ಥರ ಬೇಕ್ರಿ ನೀವು ಎಲ್ಲಿ ನೋಡೋಕ್ಕೆ ಸಾಧ್ಯನೇ ಇರಲ್ಲ. ಕೇಕು ಬನ್ನು ಬ್ರೆಡ್ ಐತೆ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಬರೀ ಧಾರವಾಡ ಒಣಗಿದ್ ಮೀನು. ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ, ವಾಸನೆ ಗುಮ್ಮ ಆಗ್ತಾ ಐತೆ.